ಗೈಸ್, ಇವತ್ತು ಬಂದು ನಾವು ಮೂವಿಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಕೊಲೀಗ್ಸ್ ಎಲ್ಲರೂ. ಯಾವ ಮೂವಿ ಅಂತ UI ಅಂತ. ಇಸ್ಲಾಮಿಯಾ, ನಮೀಬಿಯಾ, ನೈಜೀರಿಯಾ, ಕೊಲಂಬಿಯಾ, ಆಸ್ಟ್ರೇಲಿಯಾ ಹೇಳಿದ್ದಾರೆ. ಒಂದೇ ಸ್ಟೆಪ್ ಆಗಿ ಅದನ್ನ ಏನ್ ಮಾಡ್ಬೋದು, ರಿಪೀಟ್ ಹೊಡಿತಾರೆ. ನೀವು ಅದೆಲ್ಲ ನಾ ಫೇಮಸ್. ಏನಾದರೂ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಉಪ್ಪಿದ್ದಾಗ ಗೈಸ್, ಇಲ್ಲಿಂದ ಹೋಗ್ತಾ ಇದೀವಿ ಸಿದ್ದೇಶ್ವರ ಥಿಯೇಟರ್ಗೆ. ನಾನು ಕೌಶಿಕ್ ಮತ್ತೆ ಹಿಂದೆಗಡೆ ಜಾಯಿನ್ ಕೂಡ ಬರ್ತಿದ್ದಾರೆ. ಇಲ್ಲಿ ಅಂದರೆ ಸಿದ್ದೇಶ್ವರ ಥಿಯೇಟ್ರು. ಈಗ ಸೀದಾ ಹೋಗ್ಬೇಕು, ರೈಟ್ ಹೋಗ್ಬೇಕು. ಸರಿ ಗೈಸ್, ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ಅಲ್ಲಿ ಹೋಗಿ ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ. ಕೌಶಿಕ್ ಬ್ರೋ, ಫಸ್ಟ್ ನೀವು ಯಾವ ಮೂವಿ ನೋಡಿದ್ದು ಉಪ್ಪಿಟ್ಟು? ಥಿಯೇಟ್ರ್ ಯಾವ ಥಿಯೇಟ್ರು? ಊರಲ್ಲ. ಏನು ಆಡ್ತಾ ಇತ್ತು ಬ್ರೋ ಮೂವಿಲಿ? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಷ್ಟೇ. ಈ ಮೂವಿಲಿ ಏನಿರುತ್ತೆ ಅಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಫ್ಯೂಚರ್ ಹೆಂಗಿರುತ್ತೆ ಅಂತ ಫ್ರೀ ಬೀಸ್ ಕೊಟ್ಟು ಹೆಂಗಾಗ್ತಾರೆ ಜನ ಅಂತ. ಬನ್ನಿ, ಇವ್ರು ಹೇಳ್ದಂಗೆ ಏನಾದ್ರು ಮೂವಿ ಇದೆಯಾ ಅಂತ ಹೋಗಿ ನೋಡೋಣ. ನಿಮ್ಗೆ ಏನಾದ್ರು ಅರ್ಥ ಆಯ್ತು ಅಂದ್ರೆ ಮೂವಿ ನೋಡಿ ಬಂದಿರೋರು ಬಂದು ಕಮೆಂಟ್ ಮಾಡಿ ನನಗೆ. ಗೈಸ್, ಸಿದ್ದೇಶ್ವರ ಥಿಯೇಟರ್ ಇಂದ ಎಲ್ಲ ಮೂವಿ ನೋಡ್ಕೊಂಡು ಆಚೆ ಬರ್ತಾ ಇದ್ದಾರೆ. ಫುಲ್ಲು ಕ್ರೌಡ್ ಆಗ್ಬಿಟ್ಟಿದೆ. ಟ್ರಾಫಿಕ್ ಜಾಮ್ ಆಗ್ತದೆ ಗೈಸ್. ಗೊತ್ತಿಲ್ಲ. If you are intelligent, get out from the theater right now. If you are fool, watch the entire movie. Few moments later. Hey guys, ಯಾವ ಮೂವಿನೇ ಅರ್ಥ ಆಗ್ತಾ ಇಲ್ಲ. ಏನ್ ಅರ್ಥ ಇದೆ ಬ್ರೋ? ಅರ್ಥ ಆದಂಗಿದೆ, ಬಟ್ ಅರ್ಥ ಆಗ್ತಿಲ್ಲ. ನಿಮಗೆ ಏನೂ ಅರ್ಥ ಆಗಿಲ್ಲ. ಬಟ್ ಯೋಚನೆ ಮಾಡಿದ್ರೆ ಅಲ್ಲ, ಇಬ್ರು ಅಣ್ಣ ತಮ್ದಿರು. ನಾನು ಅನ್ಕೊಂಡಂಗೇನೆ 5 ನಿಮಿಷ ಬಿಟ್ಟು ಅವ್ನು ಉದ್ದಾನೆ ಅಂತ ಅನ್ಕೊಂಡೆ. ಇಬ್ರು ನೋಡಿದಾಗ ಅವಾಗ ನೋಡಿದ್ರೆ ಅವ್ರ ಅಮ್ಮಂಗೋಸ್ಕರ ಸರಿ ಮಾಡ್ತೀನಿ ಅಂತ, ನೀವು ನೋಡಿದ್ರೆ ತಪ್ಪು ಅಂತ ಹೇಳ್ತಾ ಇದ್ದೆ. ಯಾಕೆ ಸರಿ? ನೋಡ್ರಿ, ಬ್ಯಾಗ್ ರೋಡ್ ಮಾಡ್ಕೊಂಡ್ರೆ ಯಾವ್ದು ಎತ್ಕೊಬ್ರ. ಮುಂದೆ ನೋಡೋಣ ಮೂವಿ ಹೆಂಗಿದೆ ಅಂತ. ಫಸ್ಟ್ ಹಾಫ್ ಮುಗ್ದಿದೆ, ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ ನೋಡೋಣ. ಮೂವಿ ಅರ್ಥ ಆದ್ರೆ ಲಾಸ್ಟಲ್ಲಿ ನಿಮ್ಗೆ ರಿವ್ಯೂ ಹೇಳ್ತೀನಿ ನಾನು ಹೆಂಗಿದೆ ಮೂವಿ ಅಂತ. ನಿಮ್ಗೇನಾದ್ರು ಅರ್ಥ ಆಯ್ತಾ? ಇಲ್ಲ ಬ್ರೋ, ನಿನ್ನೆ ನೋಡಿದಾಗ್ಲೇ ನಿಮ್ಗೆ ಅರ್ಥ ಆಗಿಲ್ಲ, ಇವಾಗ ನೋಡೋದು ಏನ್ ಅರ್ಥ ಆಯ್ತದೆ. ಗೈಸ್, ಮೂವಿ ಬೇರೆ ಲೆವೆಲ್ ಅಲ್ಲಿ ಇದೆ. ಹೆಂಗಿದೆ ಬ್ರೋ ಮೂವಿ? ಸೂಪರ್ ಬ್ರೋ, ನೋಡೊಂದು 20 ಸತಿ ನೋಡ್ಬೇಕು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಹೇಳು. 20 ಸತಿ ನೋಡ್ಬೇಕು, ಅರ್ಥ ಆಗುತ್ತೆ. ಏನ್ ಆಡ್ತಾ ಇದ್ದ ಬ್ರೋ? ಗೈಸ್, ಮೂವಿ ಮುಗೀತು. ಏನಾಯ್ತು ಅರ್ಥ ಏನಾಯ್ತು ಹೇಳ್ತೀನಿ ಬನ್ನಿ ಗೈಸ್. ನೋಡಿ ಹೆಂಗಿದೆ ಮೂವಿ, ಸಕ್ಕತ್ತಾಗಿದೆ ಬ್ರೋ. ಮೂವಿನ ಇನ್ನೊಂದು 20 ಸರಿ ನೋಡ್ಬೇಕು, ಫೋಕಸ್ ಸಿಗೋದಕ್ಕೆ. ಫೋಕಸ್ ಎಲ್ಲರೂ ಫೋಕಸ್ ಮಾಡ್ತಾ ಇದೀನಿ ನೋಡಿ ಹೆಂಗೆ. ಒಂದು ಕಾಮ, ಒಂದು ಕುಟುಂಬ ಮೀಡಿಯಾ. ಸರ್, ಮೂವಿ ರಿವ್ಯೂ ಹೆಂಗಿತ್ತು ಸರ್? ಪಾರ್ಟ್ 2 ಇದೆ. ಫಿಲಾಸಫಿ ಮೂವಿ ಬ್ರೋ. ನಿಮ್ಗೆ ಒಂಥರ ಜನರು ಚೇಂಜ್ ಆಗೋತರ ಇತ್ತು. ಜನರು ಚೇಂಜ್ ಆಗೋದಕ್ಕೆ ಮೂವಿ. ಏನ್ ಆಡ್ತಾ ಇತ್ತು ಮೇಡಮ್ ನಿಮ್ಗೆ? ಏನ್ ಆಡ್ತಾ ಇತ್ತು? ಜಾತಿ ಧರ್ಮ ಇಟ್ಕೊಂಡ್ರೆ ಮುಂದೆ ಒಂದ್ ದಿವಸ ಏನಾಗುತ್ತೆ ಅಂತ ಅರ್ಥ. ಫೋಕಸ್ ಮಾಡ್ಬೇಕಿತ್ತು ಬ್ರೋ. ಸಕ್ಕತ್ತಾಗಿತ್ತು ಮೂವಿ. ಮುಂದೆ ಹೆಂಗಾಗತ್ತೆ ಅಂತ ಅಷ್ಟೇ ಪಿಕ್ಚರ್. ಅದ್ರಲ್ಲಿ ಏನಂತಾರೆ, ಅದನ್ನೆಲ್ಲ ಬಿಟ್ಟು ಒಬ್ಬ ಬರ್ತಾನೆ ನೋಡಿ, ವೈಟ್ ಕಲರ್ ಡ್ರೆಸ್ ಎಲ್ಲ ಇರ್ತಾರೆ ನೋಡಿ. ಅವ್ನ್ ಬರೀ ಸತ್ಯ ಧರ್ಮ ಯಾವ್ದು ಇರ್ಬಾರ್ದು ಆತರ ಫಾಲೋ ಮಾಡೋದ್ನ ಜನರೇ ಸಾಯ್ತಾರೆ ಅಷ್ಟೇ. ನನ್ಗೆ ಯಾವ್ದು ಗೊತ್ತಾ ಹೈಲೈಟ್ ಅನ್ಸಿದ್ದು?
ಅವನ ಅಂಡಿಗೆ ಬಿಸಿ ಇಟ್ಬಿಟ್ಟು ನಂಬರ್ ಹಚ್ಚಿ ಹೊಡಿತಾರಲ್ಲ, ಅದು ಹೈಲೈಟ್ ಆಗಿದ್ದು ನನಗೆ. ನನ್ ಖುಷಿಯಾಗಿದೆ ಅದು ಬ್ರೋ. ಹೊಟ್ಟೆಗೆ ಇದ್ದಿಂದ ಅಂದ್ರೆ ಜನರು ತಡ್ಕೋತಾರೆ, ಬಟ್ ಮಂಟೆಗೆ ಹಾ ಹೋಗಿದೆ ಏನೋ ಸಿಗದೆ ಇದ್ರೆ ಹುಳ 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 ಬಿಟ್ಟಂಗ ಅವನ ಆಚೆ ಹೋದ್ಮೇಲೆ ಹೇಳ್ತಾನಲ್ಲ, ಇಷ್ಟು ಜನ ಅವರೇ ದಾರಿ ಆಚೆ ಬರೋದು ಅವರೇ ಹುಡುಕೊಬೇಕು ಅಂತ ಹೇಳ್ತಾನೆ. ಸೊ ಗೈಸ್, ಇಲ್ಲಿಗೆ ಮೂವಿ ಮುಗೀತು. ಯಾಕೆ ಸೂಪರ್ ಅಂತಂದ್ರೆ ಇದು ಏನದು ಓಪನ್ ಮೈಂಡ್ ಇಟ್ಕೊಂಡು ನೋಡ್ಬೇಕು ಮೂವಿನ. ಮಾಮೂಲಿ ಮೂವಿಗೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೋಬಾರ್ದು. ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಓಪನ್ ಮೈಂಡಲ್ಲಿ ನೋಡಿದ್ರೆ ಮೂವಿನ ನಿಮಗೆ ಆಗುತ್ತೆ. ಸೊ ಫೋಕಸ್ ಇಲ್ಲ ಅನ್ನೋದೆಲ್ಲ ಬುಡೆ. ಇನ್ನೊಂದು 20 ಸರಿ ನೋಡ್ಬೇಕು ಫೋಕಸ್ ಸಿಗೋದಕ್ಕೆ. ಬಟ್ ಮೂವಿ ನೋಡಿ ಚೆನ್ನಾಗಿದೆ ಗೈಸ್. ಆಫೀಸಿಂದ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬ್ಯಾಗು ಹೆಲ್ಮೆಟ್ ಎಲ್ಲ ತೊಗೊಂಡಿದ್ದೀವಿ. ಸೊ ಇವಾಗ ನಾನು ಮತ್ತೆ ನಮ್ಮ ಟಾರ್ಜನ್ ಕೌಶಿಕ್ ಬ್ರೋ ಫುಲ್ಲು ಮುಳುಗೋಗ್ಬಿಟ್ಟಿದ್ದಾರೆ ಬರೀ ಮೂವಿಯಲ್ಲಿ. ಅಲ್ಲಿ ಗಂಟ ಸ್ಟೇ ಟ್ಯೂನ್ ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.